ಅದಕ್ಕೆ ಮೂಲ ಕಾರಣಕರ್ತರು ಮೈಸೂರು ಟಿಪ್ಪು ಸುಲ್ತಾನ್. ಅದನ್ನು ನೋಡಿ ನಮ್ಮ ಕುರುಬ ಜನಾಂಗದವರು ಟಿಪ್ಪು ಸುಲ್ತಾನ್ ಅವರ ಹತ್ರ ಹೋಗಿ ನಮ್ಗೆ ಯಾವ್ದಾದ್ರು ಒಂದು ಒಳ್ಳೆಯ ಉದ್ಯೋಗವನ್ನು ಕಲಿಸಿದಾಗ ಟಿಪ್ಪು ಸುಲ್ತಾನ್ ಅವರು ಬನ್ನೂರಿನಲ್ಲಿ ಅಂದ್ರೆ ಮೈಸೂರಿನ ಟಿ.ನರಸೀಪುರ ತಾಲೂಕು ಬನ್ನೂರು ಹೋಬಳಿಯಲ್ಲಿ ಬನ್ನೂರು ಕುಯಿ ಅಂತೇಳಿ ಕುರಿಯ ಹೈಬ್ರಿಡ್ ತಳಿಯನ್ನು ಕಂಡುಹಿಡಿದು ಆ ಉದ್ಯೋಗವನ್ನು ನೀವು ಮಾಡಿ ಅಂತ ಹೇಳಿದ್ರು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಲಕ್ಷಾಂತರ ಜನ ಕುರುಬ ಜನಾಂಗದವರು ಕುರಿಯನ್ನು ಸಾಕೊಂಡು ಜೀವನವನ್ನು ಮಾಡ್ತಿದ್ದಾರೆ. ಅವರ ಒಬ್ಬ ನಾಯಕ ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಆಗಿದ್ದಾರೆ. ಇದಕ್ಕೆ ಮೂಲ ಕಾರಣಕರ್ತರು ಮೈಸೂರು ಟಿಪ್ಪು ಸುಲ್ತಾನ್. ಕಳೆದ 5,000 ವರ್ಷಗಳಿಂದ ನಮ್ಮ ದೇಶದ ಭವ್ಯ ಇತಿಹಾಸ ಇದೆ. 5,000 ವರ್ಷಗಳಲ್ಲಿ ದಲಿತರು ಎಂದೂ ಕೂಡ ಭೂ ಒಡೆಯನಾಗಿರಲಿಲ್ಲ. ಬರೀ ದುಡಿಯೋದವರ ಕೆಲಸ ಆಗಿತ್ತು. ಭೂಮಿಯ ಮಾಲೀಕತ್ವ ಮೇಲ್ವರ್ಗದವರ ಕೈನಲ್ಲಿತ್ತು. ಮೊದಲನೇ ಸಾರಿ ಇತಿಹಾಸದಲ್ಲಿ ಮೈಸೂರು ಟಿಪ್ಪು ಸುಲ್ತಾನ್ ಆ ಮೇಲ್ವರ್ಗದ ಜನರಿಂದ ಭೂಮಿಯನ್ನು ಕಿತ್ತು ದಲಿತರಿಗೆ ಕೊಟ್ಟು, ನೀವು ಇವತ್ತಿನ ಈ ಭೂಮಿಯ ಓನರು, ನೀವು ಇದರ ಮಾಲೀಕರು, ನೀವು ಸ್ವತಂತ್ರವಾಗಿ ಸ್ವಾಭಿಮಾನದಿಂದ ಜೀವನವನ್ನು ಮಾಡಿ ಅಂತ ಹೇಳಿ ಇಡೀ ದಲಿತರನ್ನ ಜಮೀನ್ದಾರರನ್ನ ಮಾಡಿದಂತ ಶ್ರೇಯಸ್ಸು ಮೈಸೂರು ಟಿಪ್ಪು ಸುಲ್ತಾನ್ ಅವರಿಗೆ ಸಲ್ಲುತ್ತೆ. ಡಾಕ್ಟರ್ ಚಿದಾನಂದ ಮೂರ್ತಿಗಳೇ, ನಿಮ್ಮವರೆಲ್ಲ ಏನ್ರಿ ಬರೆದ್ರು? ಶೂದ್ರರು ವೇದಗಳನ್ನು ಅವ್ರ ಕಿವಿಗೆ ಸೀತಾ ಬಿಡಿ, ಅವರು ಮಂತ್ರ ಹೇಳಿದ್ರೆ ನಾನೇ ಕಟ್ ಮಾಡಿ, ಅವ್ರ ದೇವಸ್ಥಾನದವರು ಹೋದ್ರೆ ಕೈ ಕಾಲು ಕಟ್ ಮಾಡಿ, ಇಂಥ ಅವಿವೇಕಿ ಲೇಖನಗಳನ್ನು ಬರೆದಂತವರು ನಿಮ್ ಕಡೆಯವರು. ಎಲ್ಲ ಜನರಿಗೆ 3 ಹೊತ್ತು ಊಟವನ್ನ ಕೊಟ್ಟು, ಸೂರನ್ನು ಕೊಟ್ಟು, ನೆಲವನ್ನು ಕೊಟ್ಟು, ಮಾಡೋದಕ್ಕೆ ಕೆಲಸವನ್ನ ಕೊಟ್ಟಂತವರು ನಮ್ಮ ಕಡೆಯವರು ಮೈಸೂರು ಟಿಪ್ಪು ಸುಲ್ತಾನ್. ಯಾರು ದೇಶದ್ರೋಹಿಗಳು? ಯಾರು ಹೇಳ್ತಾ ಇದ್ದೀರ ನೀವು? ಬಹಿರಂಗ ಚರ್ಚೆ ಬರಲಿ. ಇಡೀ ಹಿರಿಯೂರಿನ ಈ ಮೂಲಕ ನಾನು ಹೇಳ್ತೇನೆ, ಡಾಕ್ಟರ್ ಚಿದಾನಂದ ಮೂರ್ತಿ ಒಬ್ಬರೇ ಅಲ್ಲ, ಯಾರೇ ಆಗಿರಲಿ ಕೋಮುವಾದಿಗಳು ಬನ್ನಿ, ನಿಮ್ಮ ಹತ್ರ ಏನೋ ದಾಖಲೆಗಳು ತಗೊಂಡು ನಾನು ಬರ್ತೀನಿ. ಇದೇ ಹಿರಿಯೂರಿನ ಚರ್ಚೆ ಮಾಡೋಣ, ಬಹಿರಂಗ ಚರ್ಚೆ ನಡೀಲಿ. ನಾನು ಬರ್ತಾ ನೋಡ್ರೆ ಕೆಲವು ಕೋಮುವಾದಿಗಳು ಅರ್ಥಾರ್ಥದಿಂದ ಕುಣಿತಾ ಇದ್ರು. ಇದೇ ಹಿರಿಯೂರಿನಲ್ಲಿ ಬಹಿರಂಗ ಚರ್ಚೆ ಹಾಕೋಣ. ನನ್ನ ಕಡೆ 10 ಜನ ಊರಿಗೆ ನಾನು, ನಮ್ಮ ಕಡೆ 10 ಜನ ಊರಿಗೆ 10 ಗತಿಯನ್ನು ಕೊಟ್ಟಿವೆ. ಈ ಕಡೆ ಊರಿನಲ್ಲಿ ಇದೆ, ಹಿರಿಯೂರಿನ ನಾಗರಿಕರನ್ನ ಕರೆಯೋಣ. ಇಲ್ಲಿನ ಪೊಲೀಸ್ ವರಿಷ್ಠಾಧಿಕಾರಿ, ಇಲ್ಲಿನ ತಹಸೀಲ್ದಾರ್ ಯಾರ್ಯಾರು ಅವ್ರನ್ನ ಕರೆಯೋಣ. ಅವ್ರು ಕೂತ್ಕೊಳ್ಳಿ, ನಾನು ವಾದ ಮಾಡ್ತೀನಿ, ನೀವು ವಾದ ಮಾಡಿ, ಇಲ್ಲಿ ಚರ್ಚೆ ಆಗಲಿ. ಯಾರು ಟಿಪ್ಪು ಸುಲ್ತಾನ್ ಪರವಾಗಿ ಮಾತಾಡಿ ದಾಖಲೆಯನ್ನ ಕೊಡೋದಕ್ಕೆ ನಾನೇನಾದ್ರೂ ವಿಫಲ ಆದ್ರೆ ಆ 10 ಹುಡುಗರ ಕಥೆಯನ್ನ ನನ್ನನ್ನು ಕತ್ತರಿಸ್ತೀವಿ. ನೀವು ಬನ್ನಿ, ನೀವು ವಾದ ಮಾಡಿ, ನೀವು ಸೋತ್ರೆ ನಮ್ಮೊಳಗೆ ನಿಮ್ಮನ್ನು ಕತ್ತರಿಸ್ತಾರೆ. ಓಕೆನಾ? ಸತ್ಯವನ್ನ ಹೇಳೋದಕ್ಕೆ ತಾಕತ್ತು ಬೇಕು, ಸತ್ಯವನ್ನು ಹೇಳೋದಕ್ಕೆ ಓದಿರ್ಬೇಕು, ಸತ್ಯವನ್ನು ಹೇಳಬೇಕಾದ್ರೆ ದೇವರ ಆಶೀರ್ವಾದ ಇರಬೇಕು, ಸತ್ಯವನ್ನು ಹೇಳಬೇಕಾದ್ರೆ ಹೃದಯದಲ್ಲಿ ಪ್ರೀತಿ ಇರಬೇಕು. ಅದ್ಯಾವುದೇ ಇದ್ದರೆ ಈ ಕೋಮುವಾದಿಗಳು ಎಲ್ಲೆಲ್ಲೋ ಒಂದೆರಡು ಗುಟ್ಟು ಬರ್ಕೊಂಡು, ಎಲ್ಲೆಲ್ಲೋ ಅಪಪ್ರಚಾರ ಮಾಡಿಕೊಂಡು ಟಿಪ್ಪು ಸುಲ್ತಾನ್ ವಿರುದ್ಧ ನೀವು ಹೇಳ್ತಿರಲ್ಲ, ನಿಮಗೆ ಏನಾದರೂ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿದೆಯಾ? ಕೊಡಿ ದಾಖಲೆಗಳನ್ನ. 2007 ಇಸ್ವಿಯಿಂದ ನಾವು ಈ ಸವಾಲನ್ನು ಹಾಕ್ತಾನೆ ಇದ್ದೀವಿ. ಹೋದ್ರೆ ಇವಕ್ಕೆ 6 ವರ್ಷ ತುಂಬಿ ನಾಳೆಯಿಂದ 7ನೇ ವರ್ಷ. ಶಂಕರ್ ಮೂರ್ತಿ ಅಂತ ಹೇಳಿ ಒಬ್ಬರು ಉನ್ನತ ಶಿಕ್ಷಣ ಸಚಿವರು ಇದ್ರು ಬಿಜೆಪಿ ಸರ್ಕಾರದಲ್ಲಿ. ಟಿಪ್ಪು ಸುಲ್ತಾನ್ ವಿರುದ್ಧ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿದ್ರು. ಬೆಂಗಳೂರಿನ ಟೌನ್ ಅಲ್ಲಿ ಮುಂಭಾಗದಲ್ಲಿ ಧರಣಿ ಕೊಡ್ಕೊಂಡ್ರಿ ನಾವು. ಸನ್ಮಾನ್ಯ ಶಂಕರ್ ಮೂರ್ತಿಗಳೇ, ಯಾಕೆಂದ್ರೆ ಶಂಕರ್ ಮೂರ್ತಿಗಳ ಪಕ್ಷದಲ್ಲಿ ಇದ್ದವರೆಲ್ಲ ಪರಸ್ಪರ ಜೈಲು ಕೊಟ್ಟೋದ್ರು. ಇವರೊಂದು ಇಬ್ಬರು ಹುಡ್ಕೊಂಡ್ರೆ ಯಾಕೆಂದ್ರೆ ಪ್ರಾಮಾಣಿಕರು. ಆ ವಿಷಯದಲ್ಲಿ ನಂದು ತಕರಾರಿಲ್ಲ, ಶತ್ರುವಿನಲ್ಲಿ ಒಳ್ಳೆ ಗುಣ ಇದ್ರೆ ಹೊಗಳೋಣ. ಆದ್ರೆ ಅವರ ಆಲೋಚನೆಗಳು ಬಹಳ ಕೆಟ್ಟದವು, ತಲೆಯಲ್ಲಿ ನಿಲ್ಲಲಿಲ್ಲ. ಅವರು ಟಿಪ್ಪು ಸುಲ್ತಾನ್ ವಿರುದ್ಧ ಒಂದು ಹೇಳಿಕೆಯನ್ನು ಕೊಟ್ಟರು. ಟಿಪ್ಪು ಸುಲ್ತಾನ್ ದೇಶದ್ರೋಹಿ, ಟಿಪ್ಪು ಸುಲ್ತಾನ್ ಕನ್ನಡ ದ್ರೋಹಿ, ಟಿಪ್ಪು ಸುಲ್ತಾನ್ ಹಿಂದೂ ದ್ರೋಹಿ, ಇನ್ನು ಏನೇನು ದ್ರೋಹಿ ತರ ಎಲ್ಲವನ್ನೂ ಹೇಳಿಬಿಟ್ರು. ನನಗೆ ಆಶ್ಚರ್ಯ ಆಯಿತು. ಈ ರಾಜ್ಯದ ಉನ್ನತ ಶಿಕ್ಷಣ ಸಚಿವರು, ಇಡೀ ರಾಜ್ಯ ಸರ್ಕಾರ ಅವ್ರ ಕೈನಲ್ಲಿದೆ. ಅದೇ ಟಿಪ್ಪು ಸುಲ್ತಾನ್ ವಿರುದ್ಧ ಏನೋ ಹೇಳ್ಬಿಟ್ರಲ್ಲ.
ನೋಡಿದ್ರೆ ಯಾರು ಏನು ಪ್ರತಿಭಟನೆ ಮಾಡ್ತಾ ಇಲ್ಲ. ಕೊನೆಗೆ ಆಮೇಲೆ ಅದು ದೊಡ್ಡ ಪ್ರತಿಭಟನೆ ಆಯ್ತು. ಪ್ರಾರಂಭದಲ್ಲಿ ನಾನು ಹೇಳ್ತಾಗದು, ಕೊನೆಗೆ ನನ್ನ ಕೆಲವು ಸ್ನೇಹಿತರನ್ನ ಕರ್ಕೊಂಡು ಟೌನ್ ಹಾಲ್ ಮುಂದೆ ಹೋಗಿ ಕೂತ್ಕೊಂಡ್ವಿ. ಅವರ ಪರವಾಗಿ ನಾನು ಸಂಪಾದನೆ ಮಾಡ್ತಾ ಇದ್ದೀನಿ, ನನ್ನ ಹತ್ರ ದಾಖಲೆಗಳಿದ್ದಾವೆ, ನಾನು ತಗೊಂಡ್ಬರ್ತೇನೆ. ಟೌನ್ ಹಾಲ್ ಮುಂಭಾಗದಲ್ಲಿ, ಬೆಂಗಳೂರಿನ ಟೌನ್ ಹಾಲ್ ಮುಂಭಾಗ ಚರ್ಚೆ ನಡೀಲಿ, ಯಾರು ತಪ್ಪಿಲ್ಲಿ ನಾಗರಿಕರ ತೀರ್ಮಾನ ತಗೊಳ್ಳಿ, ಯಾರು ಸರಿ ಅಂತ ಹೇಳಿ ತೀರ್ಮಾನ ತಗೊಳ್ಳಿ, ಯಾರು ತಪ್ಪು ಅಂತ ಹೇಳ್ತಾರೆ ಅವ್ರು ನೇಣು ಹಾಕೊಳ್ಳಿ ಅಂತ ಹೇಳಿ ನನ್ನ ಧರಣಿಯನ್ನು ನಾನು ಪ್ರಾರಂಭ ಮಾಡಿದೆ. ಶ್ರೀಮಾನ್ ಶಂಕರಮೂರ್ತಿಗಳು ಬರಲಿಲ್ಲ. 25 ದಿನ ಕಳೀತು, ಮಳೆ ಚಳಿ ಗಾಳಿ. 26ನೇ ದಿನ ಆದ್ರೂ ಬರಲಿಲ್ಲ. ಕೊನೆಗೆ ಅವತ್ತು ಇನ್ನೊಂದು ಹೇಳಿಕೆ ಕೊಟ್ಟೆ, ಸನ್ಮಾನ್ಯ ಶಂಕರಮೂರ್ತಿಗಳೇ, 26 ದಿನಗಳಿಂದ ಬೆಂಗಳೂರಿನ ಟೌನ್ ಹಾಲ್ ಮುಂಭಾಗದಲ್ಲಿ ನಾನು ತೊಡೆತಟ್ಟಿ ನಿಮ್ಮನ್ನು ಕರೀತಾ ಇದ್ದೀನಿ, ಚರ್ಚೆ ಬನ್ನಿ ಅಂತೇಳಿ ನೀವು ಬರ್ತಾ ಇಲ್ಲ. ಬಹುಶಃ ನಿಮ್ಗೆ ಭಯ ಬಂದಿದೆ, ತೀರ್ಮಾನ ಕೊಡೋರೇನಾದ್ರು ಅವ್ರ ವಿರುದ್ಧ ಕೊಟ್ಬಿಟ್ರೆ ನೇಣಾಕೋಬೇಕಲ್ಲ ಅಂತೇಳಿ. ಅದರಿಂದ ಒಂದು ಕೆಲಸ ಮಾಡಿ, ತೀರ್ಮಾನವನ್ನು ನಮ್ಮವ್ರು ಕೊಡೋದು ಬೇಡ, ನಿಮ್ಮೆಲ್ಲರ ನಾಯಕರಾಗಿರುವಂತ ನ್ಯಾಯಮೂರ್ತಿ ರಾಮಾಜೋಯಿಸರ ತೀರ್ಮಾನ ಕೊಡ್ಲಿ ಕಳಿಸಿ ಅಂತ ಹೇಳಿದೆ. ನ್ಯಾಯಮೂರ್ತಿ ರಾಮಾಜೋಯಿಸರವರು RSSನ ಕಟ್ಟ ಪ್ರತಿಪಾದಕರು. ಬಹುಶಃ ಈ ಕೋಮುವಾದಿಗಳ ಜೊತೆ ಇರುವಂತಹ ಒಬ್ಬ ಒಳ್ಳೆ ವ್ಯಕ್ತಿ ಇರಲಿ. ಅವರ ಆಲೋಚನೆ ಪೂರ್ತಿ ಕೋಮುವಾದಿಗಳ ತರಾನೇ ಇದೆ, ಆದ್ರೆ ಕೆಲವು ವಿಚಾರದಲ್ಲಿ ಬಹಳ ಚೆನ್ನಾಗಿ ಜಡ್ಜ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಅವರ ಬೇಕಾದ್ರೆ ತೀರ್ಮಾನ ಕೊಡ್ಲಿ, ನಾನು ಅದಕ್ಕೂ ಬದ್ಧ, ಬನ್ನಿ ಅಂತೇಳಿ 27ನೇ ದಿನ, 28ನೇ ದಿನ, 29ನೇ ದಿನ ನೋಡ್ಕೊಂಡೆ. ಶಂಕರಮೂರ್ತಿಯವರು ಬರಲಿಲ್ಲ. ಯಾಕೆ ಬರಲಿಲ್ಲ ಅಂದ್ರೆ ತೊಡೆ ಗಣ ನಡೆಸ್ತಾ ಇತ್ತು. ಅವ್ರ ಕಡೆ ಜಡ್ಜು, ಅವ್ರಿಗೆ ಬೇಕಾಗಿರೋ ವ್ಯಕ್ತಿ, ಅವರೇ ಜಡ್ಜ್ಮೆಂಟ್ ಕೊಡ್ತಾರೆ ಅಂತ ಹೇಳಿದ್ರು. ಅವ್ರು ಬರಲಿಲ್ಲ ಅಂದ್ರೆ ಅರ್ಥ ಅವ್ರು ಮೈಸೂರಲ್ಲಿ ಟಿಪ್ಪು ಸಾರ್ ವಿರುದ್ಧ ಹೇಳಿರೋ ಎಲ್ಲ ಹೇಳಿಕೆಗಳು ಸುಳ್ಳು ಸುಳ್ಳು ಅಂತ ಹೇಳಿ ಜಗತ್ತಿಗೆ ಗೊತ್ತಾಯ್ತು. ಹೀಗೆ ಅವ್ರ ವಿರುದ್ಧ ಏನೇನೋ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾರೆ. ಕೊನೆಗೆ ನಮ್ಮ ಡಾಕ್ಟರ್ ಸಿದ್ದಾನಂದ ಮೂರ್ತಿಗಳು ಕೇರಳದ ಒಬ್ಬ ಯಾರೋ 3ನೇ ದರ್ಜೆಯ ಲೇಖಕ ಪದ್ಮರಾಜ್ ಮೆನನ್ ಅಂತೇಳಿ, ಅವ್ರು ಯಾರು ಅನ್ನೋದು ಕೇರಳದವರಿಗೆ ಗೊತ್ತಿಲ್ಲ. ಅವರು ಟಿಪ್ಪು ಸುಲ್ತಾನ್ ವಿರುದ್ಧ ಏನೇನೋ ಬಂದಿದ್ದಾರೆ ಅಂತೇಳಿ ದಾಖಲೆ ಕೊಟ್ಟರು. ಅಲ್ಲ ಸ್ವಾಮಿ, ನಮ್ಮ ರಾಜ್ಯದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಮಹಾಕವಿ ಕುವೆಂಪು, ಡಾಕ್ಟರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಅಷ್ಟೇ ಯಾಕೆ ಸ್ವಲ್ಪ ಮಟ್ಟಿಗೆ ಬಲಪಂಥೀಯರ ಪರವಾಗಿದ್ದಂತ ಗೋಪಾಲಕೃಷ್ಣ ಅಡಿಗರು, ಗೀತಾ ಶರ್ಮಾ ಅವರು, ಅಯೋಧನ ನಾಯಕರು, ಹೀಗೆ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲರೂ ಕೂಡ ಟಿಪ್ಪು ಸುಲ್ತಾನ್ ಅವ್ರನ್ನ ಶ್ರೇಷ್ಠ ಅಂತಿರ್ಬೇಕಾದ್ರೆ ಅದ್ಯಾರೋ ಒಬ್ಬ ಕೇರಳದ 3ನೇ ದರ್ಜೆ ವ್ಯಕ್ತಿ ಟಿಪ್ಪು ಸುಲ್ತಾನ್ ವಿರುದ್ಧ ಏನೋ ಹೇಳಿದ್ದಾರೆ ಅಂದ್ಬಿಟ್ಟು ನೀವು ಅದನ್ನು ತಗೊಂಡ್ಬರ್ತಿರಲ್ಲ, ನಿಮ್ಮ ವಿಶ್ವಾಸ ಎಲ್ಲೋಯ್ತು, ನಿಮ್ಮ ಜ್ಞಾನ ಎಲ್ಲೋಯ್ತು ಅಂತ ಹೇಳಿ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಹೀಗೆ ಟಿಪ್ಪು ಸುಲ್ತಾನ್ ವಿರುದ್ಧ ಸಾಕಷ್ಟು ಅಪಪ್ರಚಾರಗಳನ್ನು ನೀವು ಎಷ್ಟೇ ಮಾಡಿದ್ರು ಕೂಡ ಅದು ಜನರ ಪ್ರೀತಿಯನ್ನು ಗಳಿಸ್ಕೊಳ್ಳೋದಿಲ್ಲ. ಕಾರಣ ಇದೆ, 1792 ಟಿಪ್ಪು ಸುಲ್ತಾನ್ ಅವರು ತಮ್ಮ ಪತ್ನಿ, ತಮ್ಮ ಮಕ್ಕಳು, ತಮ್ಮ ತಾಯಿ, ತಮ್ಮ ಮಂತ್ರಿಗಳು, ತಮ್ಮ ಪ್ರಜೆಗಳು ಇವರೆಲ್ಲರ ಜೊತೆ ಸುಖ ಸಂತೋಷದಿಂದ ಶ್ರೀರಂಗಪಟ್ಟಣದ ಅರಮನೆಯಲ್ಲಿ ಇದ್ರು. ಆ ಸಂದರ್ಭದಲ್ಲಿ ಈ ಲೂಟಿಕೋಣ ಮರಾಠಿಯವರು ಶ್ರೀರಂಗಪಟ್ಟಣವನ್ನ ಬ್ರಿಟಿಷರ ಜೊತೆ ಮುತ್ತಿಗೆ ಹಾಕಿದರು. 1792 ಫೆಬ್ರವರಿ 3ನೇ ವಾರ ಬ್ರಿಟಿಷರು ಮತ್ತು ಮರಾಠಿಯವರು, ಬ್ರಿಟಿಷ್ ಯಾರಾಗಿದ್ರು ಭಾರತೀಯರ. ಇವತ್ತೇನಾದ್ರೂ ವಿದೇಶದ ಉಗ್ರಗಾಮಿ ಜೊತೆ ಯಾರಾದ್ರೂ ಒಬ್ಬ ಸಂಪರ್ಕ ಇಟ್ಕೊಂಡ್ರೆ ಅವ್ರು ಏನಂತ ಕರಿತೀವಿ ನಾವು? ದೇಶದ್ರೋಹಿ ಅಂತ ಕರಿತೀವಿ. ಆವತ್ತು ಭಾರತದ ಉಗ್ರಗಾಮಿಗಳು ಯಾರಾಗಿದ್ರು? ಬ್ರಿಟಿಷರಾಗಿದ್ರು. ಆ ಬ್ರಿಟಿಷರ ಜೊತೆ ಸಂಪರ್ಕ ಇಟ್ಕೊಂಡಂತ ಮರಾಠಿಯವರು ಏನಾಗಬೇಕು? ನ್ಯಾಯ ತಾನೆ. 2+2 ಇದು ಕೊಟ್ಟು ಭೋಗ. ಬಹುಶಃ ಇದು ಉತ್ತರ, ಇದು ದಕ್ಷಿಣ, ಇದೆ ಟಿಪ್ಪು ಸುಲ್ತಾನ್ ಅವರ ಅರಮನೆ, ಎದುರುಗಡೆ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ. ಅಲ್ಲೆಲ್ಲೋ ದೂರದಲ್ಲಿ ಬ್ರಿಟಿಷ್ ಅವರು ಟಿಪ್ಪು ಸುಲ್ತಾನ್ ಅವರ ಒಂದು ಬೇಸಿಗೆ ಅರಮನೆ ಇತ್ತು, ಗಂಜಾಮ್ ಅಂತೇಳಿ 6 ಕಿಲೋಮೀಟರ್ ದೂರದಲ್ಲಿ. ಬಹುಶಃ ಈ ಚೇರ್ ಮಲ್ಲೇಶ್ವರ ದೇವಸ್ಥಾನದಿಂದ ಆಚೆ ಅಥವಾ ಯಾವುದೋ ಒಂದು ಫ್ಯಾಕ್ಟ್ರಿ ಇದೆ ಅಲ್ಲಿ ಅಂತ ಇಟ್ಕೋಣ. ಸುಲ್ತಾನ್ ಅವರಿಗೆ ಗುರುತಾಚಾರ ಬಂದು ಹೇಳಿದ್ರು, ಸುಲ್ತಾನ್ ಮೋಸದಿಂದ ಬ್ರಿಟಿಷ್ ಅವರು ಆ ಏರಿನ ಭಾಗದಲ್ಲಿ ಬಂದು ಅರಮನೆಯನ್ನು ಸುತ್ತುವರಿತಾ ಇದ್ದಾರೆ ಅಂತ ಹೇಳಿದ್ರು. ತಕ್ಷಣ ಮೈಸೂರವರು ಟಿಪ್ಪು ಸುಲ್ತಾನ್ ತನ್ನ ಪತ್ನಿ, ತನ್ನ ಮಕ್ಕಳು, ತನ್ನ ತಾಯಿ, ತನ್ನ ಬಂಧು ಬಳಗಗಳ ಅರಮನೆಯಲ್ಲಿ ಇರೋದು ಕೇಳಿ ಕತ್ತಿಯನ್ನು ಏರಿ, ಕುದುರೆಯನ್ನು ಏರಿ ಕತ್ತಿಯನ್ನು ಏರಿದು ಅಲ್ಲಿ ಆ ಬ್ರಿಟಿಷರನ್ನ ಮಟ್ಟ ಹಾಕ್ಬೇಕು ಅಂತ ಹೇಳಿ ಕುದುರೆ ಮುಂದೆ ಹೋದ್ರು. ಈ ವಿಷಯ
ಈ ಕಡೆ ದಕ್ಷಿಣ ಭಾಗದಲ್ಲಿರುವಂತಹ ದೇಶದ್ರೋಹಿ ಮರಾಠಿಗರಿಗೆ ನಾನಿಲ್ಲಿ ಒತ್ತಿ ಹೇಳ್ತೇನೆ, ಅವತ್ತಿನ ಮರಾಠಿಗರು, ಯಾಕೆಂದ್ರೆ ಪತ್ರಕರ್ತರಲ್ಲಿ ಒಂದು ಮನವಿ, ಇವತ್ತಿನ ಮರಾಠಿಗರು ಬೇರೆ, ಅವತ್ತಿನ ಮರಾಠಿಗರು ಬೇರೆ. ದಯವಿಟ್ಟು ಇದೊಂದು ಪ್ರತ್ಯೇಕರಣ ಕೊಡ್ತೀನಿ. ಯಾಕೆಂದ್ರೆ ನಮ್ಮಲ್ಲಿ ಏನ್ ಮಾಡ್ತಾರೆ, ದ್ವೇಷ ಹತ್ತಿಸ್ಬಿಡ್ತಾರೆ. ಡಾಕ್ಟರ್ ಚಿದಾನಂದ ಮೂರ್ತಿ ಅವರು ನಾಳೆ ನನ್ನ ಪ್ರಶ್ನೆ ಬಿಡ್ತಾರೆ, ಮರಾಠಿಯವರೆಲ್ಲ ದೇಶದ್ರೋಹಿ ಅಂದ್ಬಿಟ್ರು ಅಂತ ಹೇಳಿ. ನಾನು ಇವತ್ತಿನ ಮರಾಠಿಗರ ಬಗ್ಗೆ ಮಾತಾಡ್ತಾ ಇಲ್ಲ, ಆವತ್ತಿನ ಮೈಸೂರು ರಾಜ್ಯವನ್ನ ದಾಳಿ ಮಾಡುವಂತಹ ದೇಶದ್ರೋಹಿ ಮರಾಠಿಗರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆ ದೇಶದ್ರೋಹಿ ಮರಾಠಿಗರು ಈ ಭಾಗದಿಂದ ರಣ ಹೇಳಿಗಳ ತರ ಅರಮನೆಯ ಒಳಗಡೆ ಹುಲಿ ಇಲ್ಲ. ಹುಲಿ ಅಂದ್ರೆ ಯಾರೋ ನಮ್ಮ ಶಹೀದ್. ಅರಮನೆಯ ಒಳಗಡೆ ಹುಲಿ ಇಲ್ಲ, ಹುಲಿ ಆ ಕಡೆ 6 ಕಿಲೋಮೀಟರ್ ದೂರದಲ್ಲಿ ಹೊರಟೋಗಿದೆ. ನಾವು ಹೋಗಿ ಅವ್ರ ಮನೆಯವನ್ನೆಲ್ಲ ಇಟ್ಕೊಂಡು ಅಂತ ಹೇಳಿ ಈ ರಣ ಹೇಳಿ ದೇಶದ್ರೋಹಿ ಮರಾಠಿಗಳು ಅರಮನೆಯನ್ನು ಸುತ್ತುವರಿತಾರೆ. ಅಲ್ಲಿ ಟಿಪ್ಪು ಸುಲ್ತಾನ್ ಅವರಿಗೆ ಯಾವುದು ಗೊತ್ತಿರೋದಿಲ್ಲ. ಯುದ್ಧವನ್ನು ಮಾಡ್ತಾ ಇರ್ತಾರೆ, ಬ್ರಿಟಿಷರ ವಿರುದ್ಧ ಅಲ್ಲಿ ಯುದ್ಧವನ್ನು ಮಾಡ್ತಾ ಇರ್ತಾರೆ. ಇಲ್ಲಿ ಈ ದೇಶದ್ರೋಹಿ ಮರಾಠಿಗಳು ಕೆಲವು ಬ್ರಿಟಿಷ್ ತುಕಡಿಗಳೊಂದಿಗೆ ಟಿಪ್ಪು ಸುಲ್ತಾನ್ ಅವರ ಅರಮನೆಯನ್ನು ಸುತ್ತುವರೆದು ಆ ಹೆಣ್ಣು ಮಕ್ಕಳನ್ನ ಬಂಧಿಸೋದಕ್ಕೆ ಹೋಗ್ತಾರಲ್ಲ, ಇವರಿಗೆ ಏನಾದರೂ ತಾಕತ್ತಿತ್ತ ಆ ಕಾಲದಲ್ಲಿ ಹೆಣ್ಣು ಮಕ್ಕಳನ್ನ ಬಂಧಿಸೋದಕ್ಕೆ ಸಾವಿರಾರು ಜನ ಮರಾಠಿಯವರು, ಅವರನ್ನ ನಮ್ಮ ಡಾಕ್ಟರ್ ಚಿದಾನಂದ ಮೂರ್ತಿಗಳು ದೇಶ ಪ್ರೇಮಿಗಳು ಅಂತ ಕರೀತಾರೆ. ನಮ್ಮ ಸಂಘ ಪರಿವಾರದವರಿಗೆ ಅವರ ಹೀರೋಗಳು, ರೋಲ್ ಮಾಡಲು ನಾಚಿಕೆಗಲ್ವಾ? ಗಂಡಸರು ಜೊತೆ ಯುದ್ಧ ಮಾಡ್ಬೇಕ್ರೆ, ಅದು ತಾಕತ್ತಂತೆ ಕರೆಯೋದು. ಟಿಪ್ಪು ಸುಲ್ತಾನ್ ಅವರ ಪುಟ್ಟ ಮಕ್ಕಳು, ಟಿಪ್ಪು ಸುಲ್ತಾನ್ ಅವರ ಪತ್ನಿ, ಟಿಪ್ಪು ಸುಲ್ತಾನ್ ಅವರ ತಾಯಿ, ಟಿಪ್ಪು ಸುಲ್ತಾನ್ ಅವರ ಚಿಕ್ಕಮ್ಮ ದೊಡ್ಡಮ್ಮ ಯಾರು ದೇಶಪ್ರೇಮಿಗಳಂತೆ ಈ ಮರಾಠಿಯವರು. ಇವರಲ್ಲಿ ಸುತ್ತೋಡಿದ್ಬಿಟ್ಟು ಸುಲ್ತಾನ್ ಅವರಲ್ಲಿ ಹೋರಾಟ ಮಾಡ್ತಿದ್ದಾರೆ. ಈ ವಿಷಯ ಅರಮನೆ ಒಳಗಿರುವಂತ ಸುಲ್ತಾನ್ ಅವರ ಧರ್ಮಪತ್ನಿ ಸುಲ್ತಾನ ರುಖಯ್ಯ ಬಾನು ಬೇಗಂ ಅವರಿಗೆ ಗೊತ್ತಾಯ್ತು. ಮಹಿಳೆಯರಿಗೆ ವಿಷಯವನ್ನು ತಿಳ್ಕೋಬೇಕು. ನೀವೆಲ್ಲ ನಿಮ್ಮ ಮನೆಗೆ ಹೋಗಿ ನಿಮ್ಮ ಪತ್ನಿಯರಿಗೆ, ನಿಮ್ಮ ತಾಯಂದರಿಗೆ, ನಿಮ್ಮ ತಂಗಿಯರಿಗೆ, ನಿಮ್ಮ ಅಕ್ಕಂದರಿಗೆ ನೀವು ಹೇಳಬೇಕು ಈ ಕಥೆಯನ್ನ. ಯಾರಿಗೆ ಚಿತ್ರದುರ್ಗದ ಒಳಗೆ ಹೋಗುವ ಕಥೆ ಎಲ್ಲ ಕಡೆ ಹೆಸರು, ಅದಕ್ಕಿಂತ ಹೆಚ್ಚಿನ ರೀತಿಯ ಶೌರ್ಯವನ್ನು ಪ್ರದರ್ಶನ ಮಾಡುವಂತ ಸುಲ್ತಾನ ರುಖಯ್ಯ ಬಾನು ಬೇಗಂ ಅವರ ಕಥೆಯನ್ನ ನೀವು ಈ ನಾಡಿನ ಎಲ್ಲ ಜನರಿಗೆ ಹೇಳಬೇಕು. ಎಲ್ಲವನ್ನೂ ಇತಿಹಾಸ ಮುಚ್ಚಾಕ್ಬಿಟ್ಟಿದ್ದಾರೆ. ಚಿತ್ರದುರ್ಗದಲ್ಲಿ 2 ಕಮ್ಯುನಿಟಿ, ಒಂದು ವಾಲ್ಮೀಕಿ ಬೇಡ ನಾಯಕ ಜನಾಂಗ, ಮದಕರಿ ನಾಯಕರ ವಂಶಸ್ಥರು ಅಥವಾ ಅವರ ಜನಾಂಗದವರು, ಇನ್ನೊಂದು ಮುಸಲ್ಮಾನರು. ಇವರಿಬ್ಬರು ಒಂದಾಗ್ಬಿಟ್ರೆ ಚಿತ್ರದುರ್ಗ ಸ್ವರ್ಗ ಆಗುತ್ತೆ. ಅದು ಅವ್ರು ಬೇಕಾಗಿಲ್ಲ ಕೆಲವು ಕೋಮುವಾದಿಗಳಿಗೆ ಬೇಕಾಗಿಲ್ಲ. ಇವರಿಬ್ಬರು ಜಗಳ ಅಂತಾನೆ ಇರಬೇಕು. ಇವರು ಜಗಳ ಆಗ್ಬೇಕಾದ್ರೆ ಮೂರ್ತಿ ಇರೋದಕ್ಕೆ ಇವತ್ತು ಹೋಗಿ ಕಪ್ಪ ಕಾಣಿಕೆ ಕೊಡ್ತಾ ಇರಬೇಕು. ಹೀಗಾಗಿ ಇವ್ರು ಏನ್ ಮಾಡಿದ್ರು, ಒಳಗೆ ಹೋಗುವ ಹೈದರಾಲಿ ವಿಲನ್ ಮಾಡಕ್ಬಿಟ್ರು. ನಾನು ಮೇನ್ ವಿಷಯಕ್ಕೆ ಬರ್ತದೆ ಹೇಳ್ಬಿಡ್ತೀನಿ. ಮದಕರಿ ನಾಯಕರು ಹೈದರಾಲಿ ಹೋರಾಟ ಮಾಡಿದ್ರು. ಏನ್ ದೊಡ್ಡದಾಗಿ ಮಹಾಕಾವ್ಯ ಬಂದಿದ್ದೇನೋ, ಕಾದಂಬರಿ ಬಂದಿದ್ದೇನೋ, ಸಿನಿಮಾದ ಹಾಡಿ ಕುಣಿದಿದ್ದೇನೋ, ಟೆಕ್ಸ್ಟ್ ಬುಕ್ ಅಲ್ಲಿ ಹೇಳಿದ್ದೇನೋ. ಮದಕರಿ ನಾಯಕರು ಹೈದರಾಲಿ ಯುದ್ಧ ಮಾಡಿದ್ರು. ಮದಕರಿ ನಾಯಕರು ಹೈದರಾಲಿ ಕೊಂದುಬಿಟ್ರು, 30 ದಿನ ಕೊಂದುಬಿಟ್ರು. ಇದನ್ನ ಹೇಳಿದ್ರು. ಅದಾದ್ಮೇಲೆ ಏನಾಯ್ತು, 1806 ತಮಿಳುನಾಡಿನ ಗೆದ್ದಿಗೆಯರನ್ನ ತೆಗೆದು ನೋಡಿ. ಚಿತ್ರದುರ್ಗ ಬಿಟ್ಬಿಡಿ. ಒಂದ್ ರೀತಿ ನಾನು ಯಾಕೆ ಚಿತ್ರದುರ್ಗವನ್ನು ಬಹಳ ಇಷ್ಟಪಡ್ತೀನಿ ಅಂದ್ರೆ, ಇಡೀ ತಮಿಳುನಾಡನ್ನ ಕಟ್ಟಿದ್ದು ಚಿತ್ರದುರ್ಗದ ಜನ. ಅಲ್ಲಿನ ಪೆರಿಯ ರಾಮಸ್ವಾಮಿ ನಾಯಕರ ಅಂತೇಳಿ ಚಿತ್ರದುರ್ಗ ಜಿಲ್ಲೆಯವರು ಅಲ್ಲಿ ಹೋರಾಟ ಮಾಡಬೇಕಾದ ಸ್ಫೂರ್ತಿಯನ್ನು ಕೊಟ್ಟಿದ್ದು ಮದಕರಿ ನಾಯಕರ ಮೊಮ್ಮಕ್ಕಳು. ಇದು ಹೊಸ ವಿಷಯ. ಮದಕರಿ ನಾಯಕರು ಹೈದರಾಲಿ ಯಾವುದೋ ವಿಷಯ ಜಗಳ ಆಡಿದ್ರು ನಿಜ, ಯುದ್ಧ ಮಾಡಿದ್ರು ನಿಜ, ಯುದ್ಧ ಮುಗಿದೋಯ್ತು. ಚಿತ್ರದುರ್ಗವನ್ನು ಹೈದರಾಲಿ ತಮ್ಮ ವಶಕ್ಕೆ ತಗೊಂಡ್ರು, ಅದು ನಿಜ. ಹೊರಗೆ ಹೋಗುವ ಹೋರಾಟ ಮಾಡಿದ್ರು, ಅದು ನಿಜ. ಈ ಯಾವುದು ಸುಳ್ಳಲ್ಲ. ಇದರ ನಂತರ ಏನಾಯಿತು, 1806 ಟಿಪ್ಪು ಸುಲ್ತಾನ್ ಅವರ ಮಕ್ಕಳನ್ನ ಬ್ರಿಟಿಷರು ಮೋಸದಿಂದ ತಮಿಳುನಾಡಿನ ವೆಲ್ಲೂರು ಕೋಟೆಯ ಜೈಲಲ್ಲಿ ಇಟ್ಟಿದ್ರು. ಆ ಕೋಟೆಯ ಜೈಲು ಹೊರಗಡೆ ಇದ್ದಂತ ಟಿಪ್ಪು ಸುಲ್ತಾನ್ ಅವರ ಪುತ್ರ ಫತೇ ಮಹಮ್ಮದ್
ತಮಿಳುನಾಡಿಗೆ ಹೋಗಿ ಭೇಟಿಯನ್ನ ಮಾಡಿ ನಾವು ನೀವು ಒಂದಾಗೋಣ, ಈ ರಾಷ್ಟ್ರವನ್ನ ಬ್ರಿಟಿಷರಿಂದ ಬಿಡುಗಡೆ ಮಾಡೋಣ ಅಂತೇಳಿ ತಮ್ಮ ಜೀವವನ್ನು ಒತ್ತೆ ಇಟ್ಟು ಅವರ ಜೊತೆ ಇದು ರಕ್ತವಾಸವನ್ನು ತೊಟ್ಟಿ ಸೈನ್ಯವನ್ನು ಕಟ್ಟಿ 1806ರಲ್ಲಿ ಬ್ರಿಟಿಷರ ವಿರುದ್ಧ ಮೊದಲನೇ ಸಾರಿ ಈ ದೇಶದಲ್ಲಿ ಬಹಳ ದೊಡ್ಡದಾದಂತಹ ದಂಗೆಯನ್ನು ಮಾಡಿದ್ರು. ಬ್ರಿಟಿಷರು ಕಡೆಗಳ ನಡೆಸಿದ್ರು. 60 ಕೋಟಿ ಚಿನ್ನಗೌಡ, ವೀರಪಾಂಡ್ಯ ಕಟ್ಟಬೊಮ್ಮ, ತಲಕಾಡು ಸುಬ್ಬರಾವ್, ಬೀರನೂರಿನ ಕೃಷ್ಣಪ್ಪ ನಾಯಕ ಇವರ ಜೊತೆಯಲ್ಲಿ ಇವರ ನಾಯಕರಾಗಿ ಚೆನ್ನಗಿರಿಯ ಇನ್ನೊಬ್ಬ ಮರಾಠಿಯ ವೀರ ಯೋಧ ಬಂಧುತ್ವವಾಗ ಅವರೆಲ್ಲರಿಗೂ ಲೀಡರ್ ಆಗಿ ಮದಕರಿ ನಾಯಕರ ಮೊಮ್ಮಗ ರಂಗಪ್ಪ ನಾಯಕತ್ವವನ್ನು ವಹಿಸಿಕೊಂಡು ಫತೇ ಮೊಹಮ್ಮದ್ ಟಿಪ್ಪು ಸುಲ್ತಾನ್ ಅವರ ನೇತೃತ್ವದಲ್ಲಿ, ಫತೇ ಮೊಹಮ್ಮದ್ ಟಿಪ್ಪು ಅಂತ ಹೇಳಿದ್ರೆ ಟಿಪ್ಪು ಸುಲ್ತಾನ್ ಅವರ ಮಗ, ಅವರ ನೇತೃತ್ವದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿದ್ರಲ್ಲ. ಇದನ್ನ ಯಾಕೆ ಜನರಿಗೆ ಹೇಳೋದಿಲ್ಲ? ನಮ್ಮ ತಾತ ಇನ್ನೊಂದು ತಾತ ಜಗಳ ಆಡೋದನ್ನೇ ಹೇಳ್ತಿರಲ್ಲ, ನಾವು ಸ್ನೇಹಿತ ಆಗಿದ್ದೀವಲ್ಲ, ಇದನ್ನ ಯಾಕೆ ಹೇಳಲ್ಲ? ಇದನ್ನ ಯಾಕೆ ಹೇಳಲ್ಲ ಅಂದ್ರೆ ಈ ವಾಲ್ಮೀಕಿ ಜನಾಂಗ ಈ ಮುಸ್ಲಿಂ ಜನಾಂಗ ಒಂದಾಗ್ಬಿಟ್ರೆ ಇವ್ರು ಬೆಳೆ ಕಲ್ಪೆ ಇರಲ್ಲ. ದಲಿತರು ಒಂದಾಗ್ಬಿಟ್ರೆ ಇವ್ರು ಬೇರೆ ಕಲ್ಪೆ ಇರಲ್ಲ. ಹಿಂದುಳಿದ ವರ್ಗದವರು ಮುಸಲ್ಮಾನರು ಅಲ್ಪಸಂಖ್ಯಾತರು ಒಂದಾಗ್ಬಿಟ್ರೆ ಇವ್ರು ಬೇರೆ ಕಲ್ಪೆ ಇರಲ್ಲ. ಅದಕ್ಕೋಸ್ಕರ ಇವ್ರು ಏನ್ ಮಾಡಿದ್ರು, ಇತಿಹಾಸದಲ್ಲಿ ಹುಡುಕಿ ಕೆಟ್ಟ ಕಷ್ಟ ಹೇಳಿದ ಅದನ್ನ ಮಾತ್ರ ಹೇಳಿದ್ರು, ಒಳ್ಳೆಯದು ಎಲ್ಲೂ ಹೇಳಿಲ್ಲ. ಈ ಮತ್ತೆ ಬಹಳ ಮುಖ್ಯವಾದ ವಿಷಯ ಬರ್ತೀನಿ. 1792 ಫೆಬ್ರವರಿ 3ನೇ ವಾರ ಟಿಪ್ಪು ಸುಲ್ತಾನ್ ರವರಲ್ಲಿ ಯುದ್ಧ ಮಾಡ್ತಿದ್ದಾರೆ. ಶ್ರೀರಂಗಪಟ್ಟಣದಿಂದ 6 ಕಿಲೋಮೀಟರ್ ದೂರದಲ್ಲಿರುವಂತಹ ದರಿಯಾಗಂಜ್ ಹತ್ರ. ಇಲ್ಲಿ ದೇಶದ್ರೋಹಿ ಮರಾಠಿಯವರು ಕೆಲವು ಬ್ರಿಟಿಷರನ್ನ ಸೇರಿಸಿಕೊಂಡು ಹೆಣ್ಣು ಮಕ್ಕಳು ಸಣ್ಣ ಮಕ್ಕಳಿರುವಂತ ಟಿಪ್ಪು ಸುಲ್ತಾನ್ ರವರ ಅರಮನೆಯನ್ನ ಸುತ್ತುವರೆದಿದ್ದಾರೆ. ಏನು ದೇಶಕ್ಕೆ ಹೋರಾಟ ಮಾಡ್ತೀವಿ ಅಂತ ಹೇಳಿ ಸುತ್ತುವರೆದಾಗ ಈ ವಿಷಯ ಟಿಪ್ಪು ಸುಲ್ತಾನ್ ರವರ ಪತ್ನಿ ಸುಲ್ತಾನ ರುಖಯ್ಯ ಬಾನು ಬೇಗಂ ಅವರಿಗೆ ಗೊತ್ತಾಯಿತು. ಅವರು ಹೆದರಲಿಲ್ಲ. ತನ್ನ ಎಲ್ಲ ಮಕ್ಕಳನ್ನ, ತನ್ನ ಅತ್ತೆಯವರನ್ನ, ತನ್ನ ಮೈದನ, ಅವರ ಹೆಂಡತಿ ಎಲ್ಲರನ್ನು ಕರೆದು ಅರಮನೆ ಒಂದು ಭಾಗದಲ್ಲಿಟ್ಟು ಅರಮನೆಯನ್ನು ಕಾಯೋದಕ್ಕೆ ಕೆಲವು ಫ್ರೆಂಚ್ ಸೈನಿಕರನ್ನು ನೆನೆಸಿದ್ರಲ್ಲ ಅವರನ್ನ ಕರ್ಕೊಂಡು ಅವರಲ್ಲಿ ಉತ್ಸಾಹವನ್ನು ತುಂಬಿ ಬನ್ನಿ ನಾನು ಹೋರಾಟ ಮಾಡ್ತೇನೆ ನಿಮ್ಮ ಜೊತೆ ಅಂತ ಹೇಳಿ ಅವ್ರ ಕತ್ತಿಯನ್ನು ಟಿಪ್ಪು ಸುಲ್ತಾನ್ ರವರ ಇನ್ನೊಂದು ಕತ್ತಿಯನ್ನು ಹಿಡಿದು ಅವರು ಈ ಮರಾಠಿಯರ ವಿರುದ್ಧ ಹೋರಾಟ ಮಾಡಿದ್ರು. ಅವತ್ತೇನಾದ್ರು ಸುಲ್ತಾನ ರುಖಯ್ಯ ಬಾನು ಬೇಗಂ ಕತ್ತಿಯನ್ನು ಹಿಡಿದು ಹೋರಾಟವನ್ನು ಮಾಡದೆ ಹೋಗಿದ್ದಿದ್ರೆ ನಮ್ಮ ಟಿಪ್ಪು ಸುಲ್ತಾನ್ ರವರ 12 ಮಕ್ಕಳು, ಅವರೊಬ್ಬ ಹೆಣ್ಣು ಮಗಳು, ಅವರ ತಾಯಿ ಜೊತೆಗೆ ಇವರು ಸುಲ್ತಾನ ರುಖಯ್ಯ ಬಾನು ಇವನ್ನೆಲ್ಲರೂ ಕೂಡ ದ್ರೋಹಿ ಮರಾಠಿಯವರು ಬ್ರಿಟಿಷ್ ಅವರಿಂದ ಮುಗಿಸ್ಬಿಟ್ಟಿದ್ರು. ಒಬ್ಬ ತಂದೆಗೆ ತನ್ನ ಮಕ್ಕಳು, ತನ್ನ ಪತ್ನಿ, ತನ್ನ ತಾಯಿ ಒಂದೇ ಸರಿ ತೀರ್ಕೊಂಡ್ಬಿಟ್ರೆ ಆ ಮನುಷ್ಯ ಉಳಿತಾರೆ ಅಂದ್ರೆ ಅವಾಗ ಟಿಪ್ಪು ಸುಲ್ತಾನ್ ಅವರ ಪರಿಸ್ಥಿತಿ ಏನಾಗಿರೋದು? ಅದನ್ನ ಕಾಪಾಡುವಂತವರು ಈ ದ್ರೋಹಿ ಮರಾಠಿಯವರಿಗೆ ಬುದ್ಧಿಯನ್ನು ಕಲಿಸಂತ ಭಾರತದ ಏಕೈಕ ಶ್ರೀಮಂತ ಮಹಿಳೆ, ಅದು ಮುಸ್ಲಿಂ ಮಹಿಳೆ ಸುಲ್ತಾನ ರುಖಯ್ಯ ಬಾನು ಬೇಗಂ. ಇದೆಲ್ಲ ನಮ್ಮ ಗೆಜೆಟಿಯರ್ ದಾಖಲೆಗಳಲ್ಲಿದೆ. ಇದನ್ನ ಯಾಕೆ ಹೇಳೋದಿಲ್ಲ? ನಾನು ಅಧಿಕಾರಕ್ಕೆ ಬರೋಣ ಅದೇ ಸರಿ ಎಂದು ಏನ್ ಮಾಡಕ್ಕಾಗುತ್ತೆ? ಕೆಲವ್ರಿಗೆ ಅದೇ ಬೇಕು. ಅದಲ್ಲ ಈ ವಿಷಯ ಏನದು, ಇಂಥ ವಿಷಯಗಳನ್ನ ನಮ್ಮ ನಾಡಿನ ಜನರಿಗೆ ಹೇಳಬೇಕು. 1792 ನಾನು ಯಾಕೆ ಒತ್ತಿ ಹೇಳಿದೆ ಅಂದ್ರೆ 1857ರಲ್ಲಿ ಹೋರಾಟ ಮಾಡುವಂತ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯನ್ನು ನೆನ್ಕೊಡ್ತೀರಾ? 1833ರಲ್ಲಿ ಹೋರಾಟ ಮಾಡಿದಂತ ಕಿತ್ತೂರು ರಾಣಿ ಚೆನ್ನಮ್ಮನ ನೆನ್ಕೊಡ್ತೀರಾ? ಇವರಿಗಿಂತ ಮೊದಲೇ ಹೋರಾಟ ಮಾಡಿದ್ರಲ್ಲ ಸುಲ್ತಾನ ರುಖಯ್ಯ ಬಾನು ಬೇಗಂ, ಯಾಕೆ ನೆನ್ಸ್ಕೊಂಡಿಲ್ಲ ನೀವು? ಒಬ್ಬ ಮುಸ್ಲಿಂ ಮಹಿಳೆ ಅಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ. ಈ ದೇಶವನ್ನು ಎಲ್ಲರೂ ಕಟ್ಟಿದ್ದಾರೆ. ಎಲ್ಲ ಭಾಷೆಯವರು, ಎಲ್ಲ ಜನಾಂಗದವರು, ಎಲ್ಲ ಧರ್ಮದವರು ಈ ದೇಶವನ್ನು ಕಟ್ಟಿದ್ದಾರೆ. ಅದರಲ್ಲಿ ಮುಸಲ್ಮಾನರ ಪಾಲು ಕೂಡ ಇದೆ. ಸತ್ಯವನ್ನ ಸತ್ಯ ಅಂತ ಹೇಳೋಣ, ಆಗ ನಮ್ಮಲ್ಲಿ ದೇಶ ಪ್ರೇಮ ಹುಟ್ಟುತ್ತೆ. ಅದಕ್ಕೆ ನಾನು ನಮ್ಮ ಸ್ನೇಹಿತರಲ್ಲಿ ಟಿಪ್ಪು ಕಾಸಿಂ ಅಲಿಯವರು, ಜಯಣ್ಣವರು ಎಲ್ಲರೂ ನಾನು ಕೇಳ್ಕೊಳ್ಳಿದ್ದೇನೆ,
ಒಂದು ರ್ಯಾಲಿಯನ್ನು ಮಾಡೋಣ ಅಂತ. ಒಂದು ರ್ಯಾಲಿಯನ್ನು ಮಾಡಬೇಕು. ಕಾರಣ ಇಷ್ಟೇನೆ, ಸತ್ಯವನ್ನ ಹೇಳ್ಬೇಕಾದ್ರೆ ಇತಿಹಾಸವನ್ನ ಕಲಬುರ್ಗಿ ಅವರು ಎಸ್ ಶೆಟ್ಟರ್ ಅಂತ % ಮಾತ್ರ ನಾವು ತಿಳ್ಕೊಂಡಿದ್ದೀವಿ, ಇನ್ನು 99% ತಿಳ್ಕೊಂಡಿಲ್ಲ ಅಂತ ಹೇಳಿ. ಆ ರೀತಿ 99% ವಿಷಯ ತುಂಬಾ ಇದೆ. ಅದನ್ನ ನಮ್ಮ ಜನರಿಗೆ ಹೇಳಿಲ್ಲ. ನಾವು ಅದನ್ನು ಹೇಳಬೇಕು ಅಂದ್ರೆ ಒಂದು ದೊಡ್ಡ ಸಭೆಯನ್ನು ಮಾಡಬೇಕು. ತಿರುಪತಿ ನರಸಿಂಹರಾಜ ಸಾಹೇಬ್ರೆ ಮತ್ತೆ ಜಯಣ್ಣವರೇ ಒಂದು ರ್ಯಾಲಿಯನ್ನು ಮಾಡೋಣ. ಬೀದರ್ನಿಂದ ಚಾಮರಾಜನಗರದವರೆಗೆ ಪ್ರತಿಯೊಂದು ಜಿಲ್ಲೆಗಳಿಂದ 5,000 ಜನ ಯುವಕರು ಬರ್ತಾರೆ. ಅದು ಆ ಯುವಕರು ಇರ್ತಾರೆ, ಅದರಲ್ಲೂ ವಿಶೇಷವಾಗಿ ಮುಸಲ್ಮಾನರು ಇರ್ತಾರೆ. ನಮ್ಮ ಜೊತೆ ದಲಿತರನ್ನ ಕರ್ಕೊಂಡ್ ಬರ್ತೇವೆ, ನಮ್ಮ ಜೊತೆ ರೈತರನ್ನ ಕರ್ಕೊಂಡ್ ಬರ್ತೇವೆ, ನಮ್ಮ ಜೊತೆ ಹಿಂದುಳಿದ ವರ್ಗದವ್ರನ್ನ ಕರ್ಕೊಂಡ್ ಬರ್ತೇವೆ. ಒಬ್ಬ ಮುಸ್ಲಿಂ ಇದ್ರೆ ಇನ್ನಿಬ್ಬರು ಹಿಂದೂಗಳು ನಮ್ಮ ಜೊತೆ ಇರ್ತಾರೆ, ನಾವು ಬರ್ತೇವೆ ರ್ಯಾಲಿ ಮಾಡಿ ಅಂತ ಹೇಳ್ತಿದ್ದಾರೆ. ನಿಮ್ಗೆಲ್ರಿಗೂ ಒಪ್ಪಿಸ್ತೀನಿ, ಇವರಿಬ್ರು ಇನ್ನೂ ತೀರ್ಮಾನ ಮಾಡಿಲ್ಲ. ಮಾಡಬೇಕು. 31ನೇ ತಾರೀಕು ಜನವರಿ 31ರವರೆಗೂ ಟೈಮ್ ಕೊಡೋಣ. ಅದ್ರೊಳಗಾಗಿ ಇಡೀ ರಾಜ್ಯವನ್ನು ಸುತ್ತಿ ಅವರು ಮಾಡಲಿಲ್ಲ ಅಂದ್ರೆ ಫೆಬ್ರವರಿ 1ನೇ ತಾರೀಕು ಅವರ ಮನೆ ಮುಂದೆ ನಾನು ಧರಣಿ ಕೊಡ್ತೀನಿ. ಫೆಬ್ರವರಿ 1ನೇ ತಾರೀಕು ಚಿತ್ರದುರ್ಗದ ಟಿಪ್ಪು ಕಾಸಿಮಲ್ಲಿ ಅವರ ಮನೆ ಮುಂಭಾಗ ನಾನು ಧರಣಿ ಕೊಡ್ತೀನಿ. ಬರ್ಲಿಕ್ಕೊಂಬಿಡಿ. 31 ದಿನ ಟೈಮ್ ಇದೆ. ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಪಟ್ಟಣಿಡಿ. ಶಹೀದರ ಕೆಲಸವನ್ನು ಬಹಳ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಒಂದು ತಿಳ್ಕೊಳ್ಳಿ, ನನಗಂತ ಜಾಗ ಸಿಗುತ್ತೆ ಅನ್ನೋ ಗೊತ್ತಿಲ್ಲ, ನಿಮಗಂತೂ ಸಿಗುತ್ತೆ. ನೀವೇನೇ ಮಾಡಿ, ಎಷ್ಟೇ ಇದು ಮಾಡಿ, ನಿಮಗೆ ಆ ಜನತೆ ಜಾಗ ಸಿಗುತ್ತೆ. ನೀವು ಇವತ್ತಿಂದಲೇ ಕಾರ್ಯೋನ್ಮುಖ ಆಗಬೇಕು. ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳನ್ನು ಸುತ್ತಬೇಕು. ನಿಮ್ಮ ಜೊತೆ ನಾನು ಬರ್ತೀನಿ. 2 ಲಕ್ಷ ಜನರನ್ನ ಸೇರ್ಸೋಣ ಬೆಂಗಳೂರಲ್ಲಿ. ತಪ್ಪು ಇತಿಹಾಸವನ್ನು ಹೇಳುವಂತ ಮೋದಿಗಿಂತ ಸತ್ಯವಾದಂತ ಇತಿಹಾಸವನ್ನು ಹೇಳುವಂತ ಟಿಪ್ಪು ಸುಲ್ತಾನ್ ಅಭಿಮಾನಿಗಳು ಶ್ರೇಷ್ಠ ಅನ್ನೋದನ್ನ ಜಗತ್ತಿಗೆ ನಾವು ತೋರ್ಸೋಣ ಅಲ್ವಾ? ಯಾವುದೋ ಪ್ರೈಮ್ ಮಿನಿಸ್ಟರ್ ಆಗಬೇಕು, ಯಾವುದೋ ಮುಖ್ಯಮಂತ್ರಿ ಆಗಬೇಕು ಅಂದ್ಬಿಟ್ಟು ಸುಳ್ಳು ಇತಿಹಾಸವನ್ನು ಹೇಳಿ ಜನರನ್ನ ಒಡೆಯೋದಲ್ಲ. ನಮಗೇನು ಬೇಕಾಗಿಲ್ಲ. ಈ ನಾಡಿನ ನಿಜವಾದ ಕಲಿ, ಈ ನಾಡಿನ ನಿಜವಾದ ಹುಲಿ ಮೈಸೂರಲ್ಲಿ ಟಿಪ್ಪು ಸುಲ್ತಾನ್ ವಿಷಯ ಇಡೀ ಜಗತ್ತಿಗೆ ಗೊತ್ತಾಗಬೇಕು. ಆ ನಿಟ್ಟಿನಲ್ಲಿ ಫೆಬ್ರವರಿ ವೇಳೆಗೆ ದಯವಿಟ್ಟು ನಾವು ಕಲಿಸಿದೆ ಅವನ್ನ ಒತ್ತಾಯ ಮಾಡ್ತಾನೆ ಇದ್ದೀವಿ. ಬಹುಶಃ ಅದು ಯಾಕೋ ಏನೋ ಗೊತ್ತಿಲ್ಲ, ನಮ್ಮ ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇನ್ನೂ ಆ ಕಡೆ ಗಮನ ಗೃಹ ಇಲಾಖೆಗೆ ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆ ಅಧಿಕಾರವನ್ನು ಮಾಡದೆ ಹೋದ್ರೆ ನಾವು ಎಲ್ರಿಗೂ ಬುದ್ಧಿ ಕಲಿಸಬೇಕಾಗುತ್ತೆ. ಯಾರಾಗಿರಿ, ನೀವು ಆತ್ಮೀಯ ಸ್ನೇಹಿತರಾಗಿರಿ, ನೀವು ಹೋಮ್ ಮಿನಿಸ್ಟರ್ ಆಗಿರಿ, ನೀವು CM ಆಗಿರಿ, ನೀವು PM ಬೇಕಾದ್ರೂ ಆಗಿರಿ. ನಮಗೆ ನ್ಯಾಯ ಸಿಗಲಿಲ್ಲ ಅಂದ್ರೆ ನಾವು ಎಲ್ಲೇ ಸಭೆ ನಡೆದ್ರು ಇಲಾಖೆಯವರು ಅದನ್ನು ಮಾಡ್ಕೊಳ್ತಾರೆ. ಸಂಜೆ ಅಷ್ಟೊತ್ತಿಗೆ ಹೋಮ್ ಮಿನಿಸ್ಟ್ರಿಗೆ ಮತ್ತೆ ಮುಖ್ಯಮಂತ್ರಿಗೆ ಅದು ಹೋಗುತ್ತೆ. ಇವತ್ತು ಹಿರಿಯವರಲ್ಲಿ ಇಷ್ಟು ಜನ ಸೇರಿದ್ರು, ಇಂಥ ನಿರ್ಣಯವನ್ನು ತಗೊಂಡ್ರು, ಇಂಥ ಹೇಳಿಕೆ ಮತ್ತು ಎಚ್ಚರಿಕೆ ಎರಡನ್ನೂ ಕೊಟ್ಟು ಅಂತ ಹೇಳಿ ದಯವಿಟ್ಟು ದಾಖಲೆ ಮಾಡ್ಕೊಳ್ಳಿ. ಟಿಪ್ಪು ಸುಲ್ತಾನರ ಬಗ್ಗೆ ಸಂಶೋಧನಾ ಕೇಂದ್ರ ಮಾಡಬೇಕು. ಟಿಪ್ಪು ಸುಲ್ತಾನರ ಜನ್ಮದಿನವನ್ನು ಉತ್ಸವ ಆಚರಣೆ ಸರ್ಕಾರ ಮಾಡಬೇಕು. ಟಿಪ್ಪು ಸುಲ್ತಾನರ ಹೆಸರಿನಲ್ಲಿ ಸಾಕಷ್ಟು ಒತ್ತಾಯಗಳಿದ್ದಾವೆ, ಅವೆಲ್ಲವನ್ನ ಈಡೇರಿಸಬೇಕು. ಇಲ್ಲ ಅಂದ್ರೆ ನಾವು ಬೀದಿಗೆ ಇಳಿದು ಹೋರಾಟವನ್ನು ಮಾಡಬೇಕಾಗುತ್ತೆ. ಈ ರೀತಿ ಮಲ್ಲಿಕಾರ್ಜುನ ಶಿಖರಂಗೇಗೌಡ ಅನ್ನುವಂಥವರು ಹಿರಿಯೂರಿನ ಸಭೆಯಲ್ಲಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇದು ಹೋಗ್ಲಿ, ನಾಳೆ ಬೆಳಗ್ಗೆ ನಾನು ಹೋಮ್ ಮಿನಿಸ್ಟ್ರಿ ಭೇಟಿ ಮಾಡ್ತೀನಿ ಜಾರ್ಜ್ ನೆನ್ನೆ ರಿಪೋರ್ಟ್ ಹತ್ಕೊಂಡ್ರ ಅಂತ ಕೇಳ್ತೀನಿ. ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಅವ್ರ ಚುನಾವಣೆ ನಾನು ಕರೀಲಿ, ಓಟ್ ಹಾಕೊಳ್ಳಿ ಅಂತ ಹೇಳ್ತೀನಿ. ಇಲ್ಲ ನಮ್ಗೆ ಯಾರಿಂದ ಏನೂ ಆಗಬೇಕಾಗಿಲ್ಲ. ಆತ್ಮೀಯ ಸ್ನೇಹಿತರು ಇರ್ಬೋದು, ಅಷ್ಟೇ ವಿಚಾರ. ನಮ್ಮನೆ ಬರ್ಲಿ, ನಾವು ಅವ್ರ ಮನೆಗೆ ಹೋಗೋಣ. ಆದ್ರೆ ಈ ವಿಷಯ ಬಂದಾಗ ನಾವೆಲ್ಲೂ ತಲೆಬಾಗಲ್ಲ. ಇದನ್ನ ಹೇಳ್ತಾ ಸ್ನೇಹಿತರೆ, ಇವತ್ತು ಶ್ರೀರಂಗಪಟ್ಟಣ ನೀವು ಎಷ್ಟು ಜನ ನೋಡಿದಾರ ನನಗೆ ಗೊತ್ತಿಲ್ಲ. ಮೈಸೂರು ಹತ್ರ ಇರುವಂತಹ ಮಂಡ್ಯ ಜಿಲ್ಲೆಯಲ್ಲಿ ಇರುವಂತಹ ಶ್ರೀರಂಗಪಟ್ಟಣ ಇಡೀ ಪ್ರಪಂಚದ ಮೂಲೆ ಮೂಲೆಗಳಿಂದ, ದೇಶದ ಮೂಲೆ ಮೂಲೆಗಳಿಂದ, ನಮ್ಮ ರಾಜ್ಯದ ಮೂಲೆ ಮೂಲೆಗಳಿಂದ ವರ್ಷಕ್ಕೆ 15 ಲಕ್ಷ ಜನ ಪ್ರವಾಸಿಗರು ಶ್ರೀರಂಗಪಟ್ಟಣಕ್ಕೆ ಬರ್ತಾರೆ. 15 ಲಕ್ಷ ಜನ. ಬಹುಶಃ ತಾಜ್ ಮಹಲ್ ಬಿಟ್ರೆ
ಅತಿ ಹೆಚ್ಚು ಜನರನ್ನು ಆಕರ್ಷಣೆ ಮಾಡುವಂತ ದಕ್ಷಿಣ ಭಾರತದ ಏಕೈಕ ಕೇಂದ್ರ ಮೈಸೂರಿನ ಟಿಪ್ಪು ಸುಲ್ತಾನ್ ಅವರು ಮಲಗಿರುವಂತ ಶ್ರೀರಂಗಪಟ್ಟಣದಲ್ಲಿರುವಂತಹ ಗುಂಬ 15 ಲಕ್ಷ ಜನ ಬರ್ತಾರೆ. ಬಂದು ತಮ್ಮ ಚಪ್ಪಲಿಯನ್ನು ಹೊರಗಡೆ ಬಿಟ್ಟು ನಮ್ಮ ಶಹೀದ್ ಅವರು ಏನು ಮಲಗಿದ್ದಾರೆ ಆ ಗುಂಬತ್ತಿನ ಹೊರಗಡೆ ಹೋಗಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡು ಅಂತ ಹೇಳಿ ಆ ದೇವರಲ್ಲಿ ಒಂದು ಪ್ರೇರಣೆ ಮಾಡಿ 1 ನಿಮಿಷ ಮೌನವನ್ನು ಆಚರಿಸಿ ಅಲ್ಲಿಂದ ಹೊರಗಡೆ ಬರ್ತಾರೆ. ವರ್ಷದಲ್ಲಿ ಆ ಹೊರಗಡೆ ಬರುವಾಗ 15 ಲಕ್ಷ ಜನ ವರ್ಷದಲ್ಲಿ ಹೊರಗಡೆ ಬರುವಾಗ ತಮ್ಮ ಚಪ್ಪಲಿಯನ್ನು ಹಾಕೊಳ್ತಾರೆ. ಹಾಕೊಳ್ಳುವಾಗ ಅಲ್ಲಿ ಚಪ್ಪಲಿ ಕಾಯ್ತಾ ಇರ್ತಾನಲ್ಲ ಅವನಿಗೆ ₹2 ಕೊಡ್ತಾರೆ. ಚಪ್ಪಲಿ ಕಾಯ್ದಿರುತ್ತೆ. ರೈತರ ನಿಮ್ಗೆ ಆಶ್ಚರ್ಯ ಆಗುತ್ತೆ. 30 ಲಕ್ಷ ಯಾರಿಂದ ಟಿಪ್ಪು ಸುಲ್ತಾನ್ ಅವರನ್ನ ನೋಡೋದಕ್ಕೆ ಹೋಗುವಂತ ಅವರ ಅಭಿಮಾನಿಗಳ ಚಪ್ಪಲಿಯಿಂದ ಟಿಪ್ಪು ಸುಲ್ತಾನ್ ಅವರು ಹುತಾತ್ಮರಾಗಿ 214 ವರ್ಷ ಆಯಿತು. ಇವತ್ತು ಅವರ ಅಭಿಮಾನಿಗಳ ಮೂಲಕ ಅವರು ದುಡ್ಡನ್ನು ದುಡಿತಾ ಇದ್ದಾರೆ. ನಮ್ಮ ರಾಜ್ಯ ಸರ್ಕಾರಕ್ಕೆ ₹30 ಲಕ್ಷ ದುಡ್ಡು ಹೋಗ್ತಾ ಇದೆ. ಆ ₹30 ಲಕ್ಷ ದುಡ್ಡನ್ನ ನಮ್ಮ ರಾಜ್ಯ ಸರ್ಕಾರ ತಗೊಂಡು ನಮ್ಮ ರಾಜ್ಯ ಸರ್ಕಾರಕ್ಕೆ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಚಪ್ಪಲಿ ದುಡಿಬೇಕೆಂದ್ರೆ ಒಬ್ಬ ಒಲಿಯ ಅಭಿಮಾನಿಗಳ ಚಪ್ಪಲಿನ ದುಡಿಬೇಕಾದ್ರೆ ಒಲಿ ಇನ್ನೆಷ್ಟು ದುಡಿಬಹುದು? ಮಾಡಿ ಅವ್ರ ಬಗ್ಗೆ ನೀವು ಉತ್ಸವವನ್ನ ಕೋಟಿ ಜನ ಬರ್ತಾರೆ ಭಾರತಕ್ಕೆ. ಲಕ್ಷಾಂತರ ಕೋಟಿ ರೂಪಾಯಿ ನಿಮಗೆ ಟೂರಿಸಂ ಡಿಪಾರ್ಟ್ಮೆಂಟ್ ಮೂಲಕ ಬರುತ್ತೆ. ಕೊಡಿ ಬಡವರಿಗೆ ಅಕ್ಕಿ ಕೊಡ್ತೀರಾ, ಅಕ್ಕಿ ಕೊಡಿ, ಗ್ಯಾಸ್ ಕೊಡ್ತೀರಾ, ಗ್ಯಾಸ್ ಕೊಡಿ, ರಸ್ತೆ ಮಾಡ್ತೀರಾ, ರಸ್ತೆ ಮಾಡಿ, ಡ್ಯಾಮ್ ಕಟ್ತೀರಾ, ಡ್ಯಾಮ್ ಕಟ್ಟಿ. ಟಿಪ್ಪು ಸುಲ್ತಾನ್ ನಮಗೆ ರಿಸರ್ವ್ ಬ್ಯಾಂಕ್ ಇದ್ದಾಗೆ ಅವ್ರ ಬಗ್ಗೆ ಆ ಸ್ಥಾನವನ್ನು ಪಡ್ಕೋಬೇಕಾದ್ರೆ ಅವರು ನಮ್ಮೆಲ್ಲರಿಗೂ ತುಂಬಾ ಸಹಾಯ ಮಾಡಿ ಹೋಗಿದ್ದಾರೆ. ತಂದ್ರು, ಕುರಿ ಸಾಕಾಣಿಕೆ ಮಾಡ್ತಿದ್ರು, ಸೈತಾನ್ಗಳಿಂದ ರಕ್ಷಣೆ ಕೊಟ್ಟರು. ಇದೆಲ್ಲವನ್ನ ಮಾಡಿದ್ದಕ್ಕೇನೆ ಇವತ್ತು ಇಸ್ಲಾಂ ಧರ್ಮದಲ್ಲಿ ಅವರಿಗೆ ಅದನ್ನ ಟಿಪ್ಪು ಸುಲ್ತಾನ್ ರಹಮತುಲ್ಲಾಹಿ ಅನ್ನುವಂತ ಒಂದು ಸ್ಥಾನ ಸಿಕ್ಕಿದೆ. ಭಾರತ ದೇಶದಲ್ಲಿ ಇಬ್ಬರು ದೊರೆಗಳಿಗೆ ಸ್ಥಾನ ಸಿಕ್ಕಿರೋದು. ಧಾರ್ಮಿಕ ಪಂಡಿತರಿಗೆ ಸಿಗುವುದು ಅದೇ ವಿಚಾರ. ಆದ್ರೆ ಇಬ್ಬರು ರಾಜ್ಯದಲ್ಲಿ ನಮ್ಮ ಟಿಪ್ಪು ಸುಲ್ತಾನ್ ಅವರು ಒಬ್ಬರು ಅಂತ ಒಬ್ಬ ಮಹಾನ್ ವ್ಯಕ್ತಿ ಇವತ್ತಿಗೂ ವೆಚ್ಚದಲ್ಲಿ ದುಡ್ಡನ್ನ ದುಡಿತಾ ಇದೆ ಅಂತ ಹೇಳಿದ್ರೆ ಅವ್ರ ಬಗ್ಗೆ ನೀವು ಯಾಕೆ ಸಂಶೋಧನಾ ಕೇಂದ್ರವನ್ನ ಮಾಡ್ತಾ ಇಲ್ಲ? ಯಾಕೆ ನೀವು ಯೂನಿವರ್ಸಿಟಿಯನ್ನ ಮಾಡ್ತಾ ಇಲ್ಲ? ಮೊನ್ನೆ ನಾನು ಶ್ರೀಮನ್ ರೇಮನ್ ಖಾನ್ ಅವ್ರನ್ನ ಭೇಟಿ ಮಾಡಿದೆ. ಏನಾಯ್ತು ಸರ್ ಅಂತ ಹೇಳಿದೆ. ಮಾಡ್ತಾ ಇದ್ದೀವಿ ಅಂದ್ರು. ತಕ್ಷಣ ನನಗೆ ಜ್ಞಾಪಕ ಬಂದಿದ್ದು ನಮ್ಮ ಟಿಪ್ಪು ಕಾಸಿಂ ಅಲಿಯವರು ಮತ್ತೆ ಜಯಣ್ಣ ಅವರು. ನೀವು ಹಂಗೆ ಹೇಳ್ತಾ ಮಾಡ್ತೀನಿ, ಇದ್ದಾರೆ ನಿಮ್ಮ ಹಿಂದೆ ಟೂ ಬಿಡ್ತೀನಿ ಅಂತ ಹೇಳಿ. ಯಾಕೆಂದ್ರೆ ಈ ಸರ್ಕಾರದವರು ಯಾವ್ದಾದ್ರು ಕೆಲಸವನ್ನ ಕೈಗೆತ್ಕೊಂಡ್ರೆ ಮಾಡ್ಬಿಡ್ಬೇಕು. ಟಿಪ್ಪು ಸುಲ್ತಾನ್ ಅವರ ಯೂನಿವರ್ಸಿಟಿಗೆ ಜಾಗ ಇಲ್ಲ ಅಂತ ಹೇಳೋದು.